ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ಫೆಬ್ರವರಿ ಮಾಸದಲ್ಲಿ ಅಮಾವಾಸ್ಯ 17ನೇ ತಾರೀಕು ಅಮಾವಾಸ್ಯ ತಿಥಿ ಆಗ್ತಾಯಿದೆ. ಅದರಲ್ಲಿ ಏನು ವಿಶೇಷ, ಪ್ರತಿ ಮಾಸದಲ್ಲಿ ಅಮಾವಾಸ್ಯ ಹುಣ್ಣಿಮೆ ಇತ್ಯಾದಿ ವಿಷಯಗಳು ಬರ್ತಾ ಇರುತ್ತಲ್ಲ ಅಂದರೆ, ಫೆಬ್ರವರಿ ಮಾಸದಲ್ಲಿ ಬರ್ತಾ ಇರುವಂತಹ ಅಮಾವಾಸ್ಯೆಗೆ ಒಂದು ವಿಶಿಷ್ಟವಾಗಿರುವಂತಹ, ಒಂದು ವಿಶೇಷವಾಗಿರುವಂತಹ, ಒಂದು ಅದ್ಭುತವಾಗಿರುವಂತಹ ಕಾರಣ ಇದೆ. ಏನಪ್ಪ ಅದು ಅಂದರೆ, ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ. ಇಲ್ಲಿ ವಾಯುತತ್ವ ರಾಶಿಯಲ್ಲಿ ಒಂದೇ ಬಾರಿ 5 ಪ್ರಧಾನ ಗ್ರಹಗಳು ರಾಶಿಗೆ ಆಗಮನ ಆಗ್ತಾ ಇದೆ. ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಆಲ್ರೆಡಿ ಇರುವಂತಹ ರಾಹುವಿನ ಜೊತೆ ರವಿ, ಬುಧ, ಶುಕ್ರ, ಚಂದ್ರ ಇತ್ಯಾದಿ ಗ್ರಹಗಳೆಲ್ಲವೂ ಸೇರಿ ಒಂದು ಗ್ರಹ ಕೂಟವು ನಿರ್ಮಾಣ ಮಾಡ್ತಾ ಇದೆ. ಅದರಲ್ಲಿ ಏನಪ್ಪ ವಿಶೇಷ ಅಂದರೆ, ಇದು ಆ ದಿನವೂ ಒಂದು ರೀತಿ ಅಂದರೆ 17, 18, 19 ಈ 3 ದಿನಗಳಲ್ಲಿ ಹುಟ್ತಾ ಇರುವಂತಹ ಮಕ್ಕಳಿಗೆ ಒಂದು ಗ್ರಹಣದ ದೋಷ ಅನ್ನೋದು ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಜನನವಾಗ್ತಾ ಇರುವಂತಹ ಮಕ್ಕಳು ಇನ್ ಕೇಸ್ ಏನಾದರೂ ಇದ್ದರೆ, ಇವರು ತಪ್ಪದೇ ನಕ್ಷತ್ರ ಗ್ರಹ ಶಾಂತಿ ಮಾಡಿಸುವುದು ಮರೆಯಬೇಡಿ. ಯಾಕಂದರೆ ಅಮಾವಾಸ್ಯ ತಿಥಿ, ಅದರಲ್ಲಿಯೂ ಕೂಡ ರವಿಯ ಜೊತೆಗೆ ರಾಹು, ಶುಕ್ರ, ಬುಧ ಮತ್ತು ಚಂದ್ರರು ಇರುವುದರಿಂದ, ರಾಹುವಿನ ಜೊತೆ ಇರುವುದರಿಂದ ಇದೊಂದು ಗ್ರಹಣದ ರೀತಿ ಒಂದು ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಏನಾದರೂ ನಿಮ್ಮ ಮಗು ಜನನವಾದರೆ, ಅವರ ಯೋಗ, ಅವರ ಜಾತಕ ಚಕ್ರ ಹೇಗೇ ಇರಲಿ, ಬಟ್ ಅವರಿಗೆ ನಕ್ಷತ್ರ ಮತ್ತು ಗ್ರಹ ಶಾಂತಿಯನ್ನು ಮಾಡಿಸುವುದು ಮರೆಯಬೇಡಿ ಅಂತ ಹೇಳ್ತಾ, ಪರ್ಟಿಕ್ಯುಲರ್ ಆಗಿ ಇನ್ ಕೇಸ್ ಆಪರ್ಚುನಿಟೀಸ್ ಇದೆ ಅಥವಾ ಡೇಟ್ ಕೊಟ್ಟಿದ್ದಾರೆ ಅಥವಾ ಡೇಟ್ ಆಗಿದೆ, ನಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೊಂದು ಡೇಟ್ ಇದೆ ಅನ್ನೋ ರೀತಿಯಲ್ಲಿ ನೀವು 17th ಮುಂದೆ ಅಥವಾ 17th ಒಳಗಡೆ ಅಮಾವಾಸ್ಯೆ ದಾಟಿ ನೀವು ಅಥವಾ ಅಮಾವಾಸ್ಯೆ ಮುಂಚೆ ನೀವು ಈ ರೀತಿ ಸಿಜೇರಿಯನ್ಗೆ ಏನೂ ತೊಂದರೆ ಇಲ್ಲ ಅಂದರೆ ಮಾತ್ರ ಒಂದು ಒಳ್ಳೆಯ ಸಮಯ ನೋಡಿ. ಎಲ್ಲರೂ ಈಗ ಸಮಯ ನೋಡಿಕೊಂಡೇ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಅವಕಾಶವಿದ್ದರೆ, ಆರೋಗ್ಯವು ಎಲ್ಲವೂ ಸಹಕಾರ ಮಾಡಿದರೆ, ಸೊ ದಯವಿಟ್ಟು ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ರಿಸ್ಕ್ ತಗೊಳ್ಳೋಕ್ಕೆ ಹೋಗಬೇಡಿ. ಬಟ್ ಇನ್ ಕೇಸ್ ಜನನವಾದರೂ ಕೂಡ ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡ್ಕೋಬಹುದು ಅಂತ ಹೇಳ್ತಾ, ಮುಖ್ಯವಾಗಿ ಕುಂಭರಾಶಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ವಿಶಿಷ್ಟವಾಗಿರುವಂತಹ, ವಿಶೇಷವಾಗಿರುವಂತಹ ಈ ಪಂಚಗ್ರಹ ಕೂಟ 12 ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅನುಕೂಲ, ಮತ್ತಷ್ಟು ರಾಶಿಗಳಿಗೆ ಮಧ್ಯಸ್ಥ, ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ಈ ಪಂಚಗ್ರಹ ಕೂಟ ನಿರ್ಮಾಣವಾಗ್ತದೆ. ಈ ಗ್ರಹಕೂಟ ನಿರ್ಮಾಣದ ಮುಖಾಂತರ ಕೂಡ ನಾವು ವಾತಾವರಣದಲ್ಲಿ ಈ 3 ದಿನಗಳಲ್ಲಿ ವಿಶೇಷವಾಗಿರುವಂತಹ ಬದಲಾವಣೆಗಳನ್ನು ಕಾಣುವಂತಹ ಅವಕಾಶವೂ ಕೂಡ ಇರುತ್ತೆ. ವಿಪರೀತವಾಗಿರುವಂತಹ ಗಾಳಿ ಮತ್ತು ಮೋಡಗಳಿಂದ ತುಂಬಿರುವಂತಹ ಅಥವಾ ಮಳೆ ಬರುವಂತಹ ಸಾಧ್ಯತೆಯೂ ಕೂಡ ನಾವು ಈ 3 ದಿನಗಳಲ್ಲಿ ಕಾಣಬಹುದು. ಯಾಕಂದರೆ ಈ ಪಂಚಗ್ರಹ ಕೂಟ ನಮ್ಮ ಜಗತ್ತಿನ ಮೇಲೆ, ವಾತಾವರಣದ ಮೇಲೆಯೂ ಕೂಡ ಪ್ರಭಾವವನ್ನು ಬೀರಿಸೋದಕ್ಕೆ ಸಾಧ್ಯವಿರುತ್ತೆ. ಆದ್ದರಿಂದ ಈ ಗ್ರಹಕೂಟ ನಿರ್ಮಾಣದ ಮುಖಾಂತರ ಒಂದೊಂದು ರಾಶಿಗೆ ಯಾವ ಸ್ಥಾನದಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ, ಯಾವ ಸ್ಥಾನದ ಪ್ರಕಾರ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅಂತ ನೋಡುವುದಾದರೆ, ಮೇಷಾದಿ 12 ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಈ ಗ್ರಹಕೂಟ ಒಂದು ಅದ್ಭುತ ರೀತಿಯ ಯೋಗದಾಯಕವಾಗಿರುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ಏಕೆಂದರೆ ಲಾಭಸ್ಥಾನದಲ್ಲಿ ಒಂದು ಗ್ರಹ ಇದ್ರೇ ಅನುಕೂಲ, ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳಿರುತ್ತೆ. ಏಕಾದಶ ಭಾವ ಅಂತ ಹೇಳ್ತೇವೆ, ಲಾಭಸ್ಥಾನ ಅಂತ ಹೇಳ್ತೇವೆ. ಬಟ್ ಅಂತಹ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ 5 ಗ್ರಹಗಳು ಒಂದೇ ರೀತಿಯಲ್ಲಿ ಇರುವುದು ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗವನ್ನು ನೀಡ್ತಾ ಇರುತ್ತೆ ಮೇಷರಾಶಿಯವರಿಗೆ. ಸೊ ಪರ್ಟಿಕ್ಯುಲರ್ ಆಗಿ ಈ ವಾಯುತತ್ವ ರಾಶಿಯಾಗಿರುವಂತಹ ಕುಂಭರಾಶಿ 11ನೇ ಮೇಷರಾಶಿಯವರಿಗೆ 11ನೇ ಮನೆ ಆಗಿರೋದ್ರಿಂದ ಲಾಭಸ್ಥಾನದಲ್ಲಿ ಆಗ್ತಾ ಇರುವಂತಹ ಈ ಪಂಚಗ್ರಹ ಕೂಟದ ಮುಖಾಂತರ ಮೇಷರಾಶಿ ಜಾತಕದವರಿಗೆ ಗೋಚಾರದಿಂದ, ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಗೋಚಾರದಿಂದ ನಿಮ್ಮ ಫಲಗಳನ್ನು ನೋಡುವುದಾದರೆ ನಿಮಗೆ ಇದು ಒಂದು ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಕಾಲ. ಯಾವ ರೀತಿ, ಇನ್ ಕೇಸ್ ನೀವೇನಾದರೂ ಗೌರ್ಮೆಂಟ್ಗೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಸ್ಕೀಮ್ಗಳನ್ನು
ಅಥವಾ ಸರ್ಕಾರಕ್ಕೆ ಅನುಮೋದನೆ ಪಡೆದು ಮಾಡುವಂತಹ ಕಾಂಟ್ರಾಕ್ಟ್ಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಅಸೈನ್ಮೆಂಟ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ನೀವು ಸರ್ಕಾರಿ ಉದ್ಯೋಗಕ್ಕೆ ನಿರೀಕ್ಷೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರಬಹುದು. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಈ ಗ್ರಹಕೂಟ ನಿರ್ಮಾಣದ ಮುಖಾಂತರ ಈ ಮೇಷರಾಶಿಯವರಿಗೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮಗೆ ಕೆಲವೊಂದು ಅವಕಾಶಗಳನ್ನೋದು ನಿಮ್ಮನ್ನು ಹುಡುಕುತ್ತಾ ಬರ್ತಾ ಇರುತ್ತೆ. ಅಂದರೆ ಅದೃಷ್ಟವಶಾತ್ ನಿಮಗೆ ಯಾವುದಾದ್ರೂ ಒಂದು ಕಾಂಟ್ರಾಕ್ಟ್ ಬರೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸರ್ಕಾರದಿಂದ ಒಂದು ಈ ಕೆಲವೊಂದು ಕೆಲಸಗಳು ಮಾಡಿಸುವಂತಹ ಒಂದು ಪ್ರಾಜೆಕ್ಟ್ ಬರುವಂಥದ್ದಾಗಿರಬಹುದು. ಅಥವಾ ಈಗ ನೋಡಿ, ಕೆಲವೊಂದು ವಿಷಯಗಳು ರಾಹು ಅಲ್ಲೇ ಇದ್ದಾರೆ, ರವಿಯ ಜೊತೆ ಇದ್ದಾರೆ. ಸರ್ಕಾರದ ಬಗ್ಗೆ ಅದು ನೈತಿಕವೋ ಅನೈತಿಕವೋ, ಅಕ್ರಮವೋ ಸಕ್ರಮವೋ, ಬಟ್ ನಿಮಗೆ ಅವಕಾಶಗಳು ಅದರಿಂದ ನೀವು ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಸಂಪಾದನೆ ಮಾಡಲು ಬೇಕಾಗಿರುವಂಥ ಅವಕಾಶಗಳು ಕೂಡ ಬರಬಹುದು. ಆದರೆ ಬಂದಿರುವಂತಹ ಅವಕಾಶಗಳನ್ನು ಬೇರೆಯವರು ಬಂದು ಬಿಟ್ಕೊಡಿ ಅಂತ ಕೇಳ್ತಾರೆ. ಬಿಟ್ಕೊಡಿ, ನಿಮಗೆ ಇಷ್ಟೊಂದು ಹಣಕಾಸು ನಿಮಗೆ ಅದೃಷ್ಟವಶಾತ್ ನಿಮಗೆ ಸಿಕ್ಕಿದೆ, ಈ ಅವಕಾಶ ನಿಮಗೆ ಬಿಟ್ಕೊಡಿ, ನಿಮಗಿಷ್ಟು ಪೇ ಮಾಡಿ. ಈ ರೀತಿ ಕೆಲವೊಂದು ವ್ಯಕ್ತಿಗಳಿಗೆ ಇದು ನಿಮ್ಮ ವೈಯಕ್ತಿಕ ಜಾತಕ ಚಕ್ರವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅಥವಾ ಈ ಸಂದರ್ಭದಲ್ಲಿ ಆ ರೀತಿ ಅವಕಾಶಗಳು ಬಂದ್ರೂ ಕೂಡ ಬೇರೆಯವರಿಗೆ ನೀವು ಅವಕಾಶಗಳನ್ನು ಬಿಟ್ಕೊಡುವಂಥ ಮುಖಾಂತರ ಲಾಭದಾಯಕವಾಗಿರುತ್ತೆ. ಈ ಅವಕಾಶಗಳನ್ನು ಅವರಿಗೆ ಒಪ್ಪಿಸುವ ಮುಖಾಂತರ ನೀವು ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ನು ಲಾಭಸ್ಥಾನದಲ್ಲಿರುವಂತಹ ಶುಕ್ರ ರಾಹು ಎಕ್ಸಲೆಂಟ್ ಕಾಂಬಿನೇಷನ್. ಆ್ಯಕ್ಚುಲಿ ನೋಡಿ, ಈ ಶುಕ್ರ ರಾಹು ಕಾಂಬಿನೇಷನ್ ಅಂದ್ರೇ ಶುಕ್ರ ಅನ್ನೋದು ಸ್ತ್ರೀ ಸಂಬಂಧಪಟ್ಟಿರುವಂಥದ್ದು, ರಾಹು ಈ ಲಾಭಸ್ಥಾನಗಳ ಅನೂಹ್ಯವಾಗಿ ಅಥವಾ ಆಕಸ್ಮಿಕವಾಗಿ ಲಾಭಗಳನ್ನು ತರುವಂತಹ ಸ್ಥಾನ ರಾಹು ಇದ್ದರೆ, ಅದರ ಜೊತೆಗೆ ಶುಕ್ರ ಇದ್ದಾರೆ. ಅಂದರೆ ನಿಮ್ಮ ಸಂಗಾತಿಯ ಮುಖಾಂತರ, ನಿಮ್ಮ ಈ ಪತ್ನಿಯ ಮುಖಾಂತರ ನಿಮಗೆ ಇಷ್ಟು ದಿನಗಳ ಕಾಲ ಹೇಳ್ತಾ ಇರ್ತಾರೆ, ನಾವು ಮಗಳಿಗೆ ಏನಾದರೂ ಮಾಡ್ತೀವಿ ಅಥವಾ ಮಗಳ ಹೆಸರಲ್ಲಿ ಮಾಡ್ತೇವೆ. ಕೆಲವೊಂದು ಜಮೀನಾಗಿರ್ಬೋದು, ಮನೆ ಆಗಿರ್ಬೋದು, ಒಂದು ಸೈಟ್ ಆಗಿರ್ಬೋದು, ಕೆಲವೊಂದು ವಿಷಯಗಳು. ಅಂದರೆ ಪರ್ಟಿಕ್ಯುಲರಾಗಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮ್ಮ ಪತ್ನಿಯ ಮುಖಾಂತರ ನೀವು ಕೆಲವೊಂದು ಅನುಕೂಲ ಮತ್ತು ಧನ ಮತ್ತು ವಾಹನವಾಗಿರ್ಬೋದು, ಆಭರಣವಾಗಿರ್ಬೋದು, ಕೆಲವೊಂದು ಬೆಲೆ ಬಾಳುವಂತಹ ವಿಷಯಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಯು ಈ ಗ್ರಹಕೂಟದ ನಿರ್ಮಾಣದ ಮುಖಾಂತರ ಮೇಷರಾಶಿ ಜಾತಕರಿಗೆ ಗೋಚಾರವಾಗ್ತಾ ಇದೆ. ಡ್ಯೂರಿಂಗ್ ಮ್ಯಾರೇಜ್ ಅಕೇಶನಲ್ಲಿ ಹೇಳಿರ್ಬೋದು, ಅಥವಾ ಅನೂಹ್ಯವಾಗಿ ಅವರ ಏನೋ ಒಂದರಲ್ಲಿ ಲಾಭಗಳು ಬಂದು ಮಗಳಿಗೂ ಏನಾದರೂ ಮಾಡೋಣ ಅನ್ನುವಂತಹ ಉದ್ದೇಶದಲ್ಲಾಗಿರಬಹುದು. ಅನೂಹ್ಯವಾಗಿ ಆಕಸ್ಮಿಕವಾಗಿ ಈ ಸಂದರ್ಭದಲ್ಲಿ ನಿಮಗೆ ಮುಖ್ಯವಾಗಿ ಸ್ತ್ರೀಯರಿಂದ ಅನುಕೂಲತೆ ಇರುತ್ತೆ. ನಾಟ್ ಓನ್ಲಿ ಯುವರ್ ವೈಫ್, ನಾನು ಹೇಳ್ತಾ ಇದ್ದೀನಲ್ಲ, ಈ ಸ್ತ್ರೀಯರಿಂದನಲ್ಲ, ಸ್ತ್ರೀ ಮುಖಾಂತರ ಧನ ಪ್ರಾಪ್ತಿ ಅಂದರೆ ನೀವು ಮಾಡುವಂತಹ ವ್ಯಾಪಾರಾದಿ ವಿಷಯಗಳಲ್ಲಿ ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಆಪ್ತರಾಗಿರಬಹುದು, ಅಥವಾ ನಿಮ್ಮ ಕುಟುಂಬದಲ್ಲಿರುವಂತಹ ತಾಯಿ ಸಹೋದರಿಯರಾಗಿರಬಹುದು. ನೀವು ಮಾಡುವಂತಹ ವ್ಯಾಪಾರ ಪ್ರಯತ್ನಗಳಲ್ಲಿ ಅಥವಾ ಹೂಡಿಕೆಗಳಲ್ಲಿ ಅವರು ನೀಡುವಂತಹ ಆರ್ಥಿಕ ಸಹಕಾರದಿಂದ ನಿಮ್ಮ ವ್ಯಾಪಾರ ವಿಸ್ತರಣೆಗೆ, ಆ ವ್ಯಾಪಾರಗಳಲ್ಲಿ ಅತ್ಯದ್ಭುತವಾಗಿರುವಂತಹ ಲಾಭಗಳನ್ನು ಪಡೆಯೋದಕ್ಕೆ, ಅಥವಾ ಮತ್ತಷ್ಟು ನಿಮ್ಮ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೆಷಿನರಿನ ಪರ್ಚೇಸ್ ಮಾಡೋದಕ್ಕೆ ಸ್ತ್ರೀಯರು ನಾವಿದ್ದೀವಿ, ನಿಮ್ಗೆ ಏಕೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಅವ್ರ ಹತ್ರ ಇರುವಂತಹ ಗೋಲ್ಡು ಅಥವಾ ಕೊಡುವಂತಹ ಮುಖಾಂತರ ಇದನ್ನು ಬ್ಯಾಂಕಲ್ಲಿ ಪ್ಲೆಜ್ ಮಾಡಿಬಿಟ್ಟು ತಗೊಳ್ಳಿ, ಆದಮೇಲೆ ನಿಮ್ಗೆ ಲಾಭಗಳು ಬಂದ ಮೇಲೆ ಕೊಡಿ. ಅಂದರೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಈ ಶುಕ್ರ ರಾಹುವಿನಿಂದ ಈ ಸಂದರ್ಭದಲ್ಲಿ ಸ್ತ್ರೀಯರ ಮುಖಾಂತರ ನಿಮಗೆ ಧನ, ವ್ಯವಹಾರ, ಉದ್ಯೋಗ, ಪ್ರಯತ್ನಗಳಲ್ಲಿ ಅನುಕೂಲವಾಗಿರುತ್ತೆ. ಈ ಸ್ತ್ರೀಯರಿಂದ ನಿಮಗೆ ವಿಶೇಷವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಾನುಕೂಲವಾಗಿರುವಂತಹ ವಿಷಯಗಳು ನಡೆಯುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಇನ್ ಕೇಸ್ ಈ ಸಾಂಕೇತಿಕ ವಿದ್ಯೆ ಸಂಬಂಧಪಟ್ಟಿರುವಂತಹ IIT, ಇಂಜಿನಿಯರಿಂಗ್, BTech ಇತ್ಯಾದಿ ವಿಷಯಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ ನಡೀತಾ ಇರುತ್ತೆ. ಅವರ ಎಜುಕೇಷನ್ ಇನ್ನೂ ಕಂಪ್ಲೀಟ್ ಆಗಿರಲ್ಲ, ಫೈನಲ್ ಸೆಮಿಸ್ಟರ್, ಫೈನಲ್ ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಆಗಿರಲ್ಲ, ಇವಾಗೆಲ್ಲ ನಡೀತಾ ಇರುತ್ತೆ ಕ್ಯಾಂಪಸ್ ಸೆಲೆಕ್ಷನ್ಸ್. ಅಂದರೆ ಉತ್ತಮ ರೀತಿಯಲ್ಲಿ ಪ್ರತಿಭೆ ತೋರಿಸುವಂತಹ ವಿದ್ಯಾರ್ಥಿಗಳಿಗೆ ಅವರು ಓದ್ತಾ ಇರುವಂತಹ ವಿದ್ಯಾಲಯಗಳಿಗೆ ಹೋಗಿ
ಪ್ರಮುಖ ವಿದೇಶಿ ಸಂಸ್ಥೆಗಳು, ವಿದೇಶಿ ಕಂಪನಿಗಳು ಹೋಗಿ ಅಲ್ಲಿರುವಂತಹ ಮಕ್ಕಳಲ್ಲಿ ಚುರುಕಾದ, ತಿಳುವಳಿಕೆ ಇರುವಂತಹ, ಪ್ರತಿಭೆ ಇರುವಂತಹ, ಸ್ಕಿಲ್ ಇರುವಂತಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಬಿಡ್ತಾರೆ. ನೋಡಪ್ಪ, ನಿನ್ನ ಎಜುಕೇಷನ್ ಮುಗಿದ ತಕ್ಷಣ ನಾನು ನಿಮಗೆ ಆಫರ್ ಮಾಡ್ತಾ ಇದ್ದೇನೆ, ಇಷ್ಟು ಲಕ್ಷ ಆಫರ್, ಬಂದು ಡೈರೆಕ್ಟಾಗಿ ಬಂದು ಜಾಯ್ನ್ ಆಗಿಬಿಡು. ಅಂದರೆ ಈ ರೀತಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಮುಖಾಂತರ ಉತ್ತಮ ರೀತಿಯಲ್ಲಿ ಉತ್ತಮ ವೇತನದಿಂದ ಕೂಡಿರುವಂತಹ ಉದ್ಯೋಗಗಳನ್ನು ಕ್ಯಾಂಪಸ್ ಸೆಲೆಕ್ಷನ್ಸ್ ಮುಖಾಂತರ ಪಡ್ಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ ಈ ಗ್ರಹಕೂಟ ನಿರ್ಮಾಣದ ಮುಖಾಂತರ ಅನುಕೂಲವಾಗ್ತಾ ಇರುತ್ತೆ. ಆಲ್ರೆಡಿ ನಿಮಗೆ ಏನಾದರೂ ಈ ರೀತಿ ವಿಷಯಗಳು ಈ ಡೇಟ್ಸಲ್ಲಿ ಏನಾದರೂ ಬಂದರೆ ಖಂಡಿತ ನಿಮಗೆ ಅನುಕೂಲವಾಗಿರುತ್ತೆ. ಉತ್ತಮ ರೀತಿಯಲ್ಲಿ ಆದಾಯನ ತಂದುಕೊಡುವಂತಹ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರ್ತಾ ಇರುತ್ತೆ. ಇನ್ನು ಈ ಪ್ರೈವೇಟ್ ಕಾರ್ಪೊರೇಟ್ ಐ ಟಿ ಫೀಲ್ಡಲ್ಲಿ ಮೇಷರಾಶಿ ಜಾತಕರಿಗೆ ಮುಖ್ಯವಾಗಿ ನೋಡಪ್ಪ, ನೀನು ಎಕ್ಸ್ಟ್ರೀಮಾಗಿ ಕೆಲಸ ಮಾಡ್ತಾ ಇದೆಯಾ, ನಿನ್ನ ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ಕೂಡ ನೀವು ಆಫ್ಲೈನು ಇನ್ ಕೇಸ್ ಹಾಲಿಡೇಸಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದೆಯಾ. ಯಾರಿಗೂ ಹೇಳಬೇಡ, ನಿನಗೆ ಬರುವಂತಹ ಕ್ವಾರ್ಟರ್ನಿಂದ ಇಷ್ಟು ಬೋನಸ್ ಬರ್ತಾ ಇದೆ, ಅಥವಾ ನೆಕ್ಸ್ಟ್ ಅವಾರ್ಡ್ ಸೆರೆಮನಿಯಲ್ಲೇ ನಿನ್ನ ನೇಮ್ ನಾಮಿನೇಟ್ ಮಾಡ್ತಾ ಇದ್ದೇನೆ, ಅಥವಾ ನೆಕ್ಸ್ಟ್ ಇಂಕ್ರಿಮೆಂಟಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ. ಈ ರೀತಿ ಕೆಲವೊಂದು ಹಣಕಾಸಿನ ಅಥವಾ ಗುರುತಿಸಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು, ನಿಮಗೆ ಪ್ರತ್ಯೇಕವಾಗಿ ಪ್ರಶಂಸಾಪೂರ್ವಕವಾಗಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಯಾರಿಗೂ ಹೇಳೋಕ್ಕೆ ಹೋಗಬೇಡ, ಪರ್ಟಿಕ್ಯುಲರಾಗಿ ಸರ್ ನಾಮಿನೇಟ್ ಮಾಡಿದ್ದೇನೆ, ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಇಯರ್, ಪರ್ಫಾರ್ಮರ್ ಆಫ್ ದಿ ಕ್ವಾರ್ಟರ್, ಪರ್ಫಾರ್ಮರ್ ಆಫ್ ದಿ ಇಯರ್. ಈ ರೀತಿ ನಿಮಗೆ ಕೆಲವೊಂದು ಹಣಕಾಸಿನ ಲಾಭಗಳಿಂದ ಕೂಡಿರುವಂತಹ ಬೆನಿಫಿಟ್ಸ್ನ ಪಡೆಯೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಉದ್ಯೋಗಾರ್ಥಿಗಳಿಗೆ, ಅಂದರೆ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದೇ ಬಾರಿ ಮಲ್ಟಿಪಲ್ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಒಂದು ಗೊಂದಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ, ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ, ಅಂದರೆ ಅವಕಾಶಗಳು ಅನ್ನೋದು ವಿಪರೀತವಾಗಿ ಬರ್ತಾ ಇರುತ್ತೆ. ಒಂದೇ ಸಾರಿ 2 ಕಂಪನಿಗಳಿಗೆ ಅಥವಾ 3 ಕಂಪನಿಗಳಿಗೆ ಸೆಲೆಕ್ಟ್ ಆಗೋದು, 3 ಕಂಪನಿಗಳಿಂದ ಆಫರ್ ಲೆಟರ್ ಬರೋದು, ಈ ರೀತಿ ಮಲ್ಟಿಪಲ್ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ. ಇನ್ನು ಭೂಮಿಯಿಂದ ಲಾಭವನ್ನು ಪಡೆಯುವಂತಹ ಈ ರಿಯಲ್ ಎಸ್ಟೇಟ್ ಉದ್ಯಮಿದವರಾಗಿರಬಹುದು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅವರಾಗಿರಬಹುದು, ಇವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಪರಿಚಯಗಳ ಮುಖಾಂತರ ಇಲ್ಲಿ ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕಾಗಿರುವಂತಹ ಈ ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಸ್ವಲ್ಪ ರಾಹು ಇರುವುದರಿಂದ ಸ್ವಲ್ಪ ಅಕ್ರಮಾರ್ಜನೆಗೆ ಅಥವಾ ಅನೈತಿಕ ಮೂಲಗಳಿಂದ, ಬ್ಲ್ಯಾಕ್ ಮನಿ ಇತ್ಯಾದಿ ವಿಷಯಗಳಿಂದ ಹಣಕಾಸಿನ ಹಮೇಶಗಳು ಹಣಕಾಸಿನ ಸೌಲಭ್ಯಗಳು ಬರುತ್ತೆ. ಬಟ್ ಹುಷಾರು, ಯಾಕಂದರೆ ಇಲ್ಲಿ ವ್ಯಯಭಾವದಲ್ಲಿ ಶನಿ ಪರಮಾತ್ಮ 7.5 ಪ್ರಥಮ ಹಂತದಲ್ಲಿರುವಂತಹ ನಿಮಗೆ ಇನ್ ಕೇಸ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಎಲ್ಲ ಅದ್ಭುತವಾಗಿ ರಾಜಾರೋಷವಾಗಿ ತಗೊಳ್ತೀವಿ, ಯಾರು ನೋಡ್ತಾರೆ, ಯಾರು ಮಾಡ್ತಾರೆ, ಎಲ್ಲರೂ ತಗೊಳ್ತಾ ಇದ್ದಾರಲ್ವ, ಎಲ್ಲರೂ ಇದೇ ರೀತಿ ಮಾಡ್ತಾ ಇದ್ದಾರಲ್ವ, ಅಥವಾ ಟ್ಯಾಕ್ಸ್ ಪೇ ಮಾಡ್ದಂಗೆ ಈ ರೀತಿ ಮಾಡೋದು, ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡೋದು, ಈಗ ಸದ್ಯಕ್ಕೆ ಚೆನ್ನಾಗಿರಬಹುದು. ಆದರೆ ಬರುವಂತಹ ದಿನಗಳಲ್ಲಿ ಈ ವಿಷಯಗಳ ಆಡಿಟಿಂಗ್ ಮಾಡುವಂತಹ ಸಂದರ್ಭಗಳಲ್ಲಿ ಅಥವಾ ಮತ್ತೊಂದು ವಿಷಯಗಳಲ್ಲಿ ಟ್ಯಾಕ್ಸ್ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಈ ರೀತಿ ಮಾಡಿರುವಂತಹ ವಿಷಯಗಳ ಮುಖಾಂತರ ನೀವು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಬಹುದು. ಯಾಕಂದರೆ ಶನಿ ಪರಮಾತ್ಮ ವ್ಯಯಸ್ಥಾನದಲ್ಲಿ ನಿಮಗೆ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಈ ಶನಿ ಪರಮಾತ್ಮ ಅಂದ್ರೇ ಧರ್ಮಕಾರಕ, ಕರ್ಮಕಾರಕ. ನೀವು ಒಳ್ಳೇದು ಮಾಡು, ನಿನಗೆ ದುಪ್ಪಟ್ಟು ಒಳ್ಳೆಯದನ್ನು ಮಾಡ್ತೇನೆ, ಅಕ್ರಮ ಅನ್ಯಾಯಗಳನ್ನು ಸಹಿಸೋದೇ ಇಲ್ಲ. ರಾಹು ಒಂದು ಭ್ರಮೆಯಿಂದ ಆಕಸ್ಮಿಕವಾಗಿ ಕೊಡ್ತಾರೆ, ಆಕಸ್ಮಿಕವಾಗಿ ಮಾಯೆ ಥರ ಎಲ್ಲವೂ ಹೋಗುತ್ತೆ. ಬಟ್ ಶನಿ ಪರಮಾತ್ಮರ ಆ ರೀತಿ ಅಲ್ಲ, ಧರ್ಮಬದ್ಧವಾಗಿ, ನ್ಯಾಯವಾಗಿ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ನಿಮ್ಮ ಕಷ್ಟಕ್ಕೆ ತಕ್ಕ ಫಲವನ್ನು ಮಾತ್ರ ನೀವು ಪಡೀರಿ. ಈ ರೀತಿ ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಬರ್ತಾ ಇದೆ, ಯಾರು ಇದ್ದಾರೆ, ನೈತಿಕತೆ, ಧರ್ಮ, ಅಧರ್ಮ, ಅಕ್ರಮ, ಸಕ್ರಮ ಈ ರೀತಿ ಏನೂ ಇಲ್ವಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಫಲಗಳನ್ನೋದು ಕೂಡ, ದುಷ್ಪರಿಣಾಮಗಳನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಬಟ್ ಏನಾದರೂ ಕೂಡ ಈ ಪಂಚಗ್ರಹ ಕೂಟ ನಿರ್ಮಾಣದಿಂದ ಮೇಷರಾಶಿಯವರೆಗೆ ಇದೊಂದು ರೀತಿಯ ಅದ್ಭುತ ರೀತಿಯ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಸೌಭಾಗ್ಯ ಅಥವಾ ಒಂದು ಒಳ್ಳೆಯ ಸಮಯ ನಿಮಗೆ ಅಂತ ಹೇಳಬಹುದು. ಆದ್ದರಿಂದ ಬಂದಿರುವಂಥ ಅವಕಾಶಗಳನ್ನು ಸಕ್ರಮ ರೀತಿಯಲ್ಲಿ, ಧರ್ಮದ ರೀತಿಯಲ್ಲಿ ಯುಟಿಲೈಸ್ ಮಾಡಿಕೊಳ್ಳಿ.
ಡೆಫಿನೆಟ್ಟಾಗಿ ಧರ್ಮಕ್ಕೆ ಯಾವುದೋ ಒಂದು ದಿನ ಡೆಫಿನೆಟ್ಟಾಗಿ ಸತ್ಯಕ್ಕೆ, ಧರ್ಮಕ್ಕೆ, ಪ್ರಾಮಾಣಿಕತೆಗೆ ಗೆಲುವು ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ಮತ್ತಷ್ಟು ಶುಭ ಫಲಗಳು ಆ ರಾಯರು ಮತ್ತು ಶ್ರೀಮನ್ನಾರಾಯಣರು, ಶ್ರೀ ಪರಮೇಶ್ವರರು ಸದಾ ನಿಮ್ಮ ಜೀವನದಲ್ಲಿ ನೀಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.